ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು 3 ಡಿಫ್ರೆಂಟ್ ಸೆಕ್ಟರ್ನಿಂದ ಸೆಲೆಕ್ಟ್ ಮಾಡಿರ್ತಕ್ಕಂಥ ಲೇಟೆಸ್ಟ್ ನ್ಯೂಸ್ ಇರ್ತಕ್ಕಂಥ ಸ್ಟಾಕ್ಗಳ ಮಾಹಿತಿ ಕೊಡ್ತಾ ಇದ್ದೀನಿ. ಹಾಗೆ ಒಬ್ಬ ವೀಕ್ಷಕರು ಕಮೆಂಟ್ ಬಾಕ್ಸ್ನಲ್ಲಿ ಸ್ಪ್ರೈಟ್ ಅಗ್ರೋ ಬಗ್ಗೆ ಕೇಳಿದ್ರು, ಅದರ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಕೂಡ ಕೊನೆಗೆ ಕೊಡ್ತಾ ಇದ್ದೇನೆ. ಫಸ್ಟ್ ಸ್ಟಾಕ್ ಬಂದ್ಬಿಟ್ಟು ಗುಜರಾತ್ ಟೂಲ್ ರೂಮ್ ಲಿಮಿಟೆಡ್ ಅಂತೇಳಿ ಇತ್ತೀಚೆಗೆ ಲೀಸ್ಟಿಂಗ್ ಆಗಿದೆ. ಆಲ್ಮೋಸ್ಟ್ ಆಲ್ ಒಂದು ತಿಂಗಳ ಕೂಡ ಆಗಿಲ್ಲ ಇದು ಲಿಸ್ಟಿಂಗ್ ಆಗಿ. ಇದರ ಶೇರ್ ಬೆಲೆ 30 ರೂಪಾಯಿ ಇದೆ ಸ್ನೇಹಿತರೆ. ನೋಡಿ, ಗುಜರಾತ್ ಟೂಲ್ ರೂಮ್ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಇದೆ. ಗುಜರಾತ್ ಟೂಲ್ ರೂಮ್ ಅಕ್ವೈರ್ಸ್ 65 acres ಲ್ಯಾಂಡ್ ಫಾರ್ ಹೈಬ್ರಿಡ್ ಗ್ರೀನ್ ಎನರ್ಜಿ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ ವರ್ತ್ ₹5.72 ಬಿಲಿಯನ್. ನೋಡಿ, ಆಲ್ಮೋಸ್ಟ್ ಅಲ್ಲೂ ಸಾಕಷ್ಟು ಗುಜರಾತ್ಗೆ ಸಂಬಂಧಪಟ್ಟಂಥ ಶೇರುಗಳು ಅಂತ ಹೇಳಿದರೂ ತಪ್ಪಾಗಕ್ಕಿಲ್ಲ. ಎಲ್ಲವೂ ಒಂದು ಗ್ರೀನ್ ಎನರ್ಜಿ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಆಗಿರ್ಬೋದು, ಟೋಟಲಿ ಹೈಬ್ರಿಡ್ ಎನರ್ಜಿ ಪವರ್ ಪ್ಲ್ಯಾಂಟಿಗೆ ಸಂಬಂಧಪಟ್ಟಂತೆ ನಾ ಮುಂದು ನೀ ಮುಂದಂತ ಎಲ್ಲ ಕೂಡ ಕಾಂಪಿಟೇಷನ್ ಮೇಲೆ ಪ್ರೊಜೆಕ್ಟ್ ಮಾಡ್ತಾ ಇವೆ. ಅದಕ್ಕೆ ಸಂಬಂಧಪಟ್ಟಂತೆ 65 ಎಕರೆ ಜಮೀನನ್ನು ಗುಜರಾತ್ ಸರ್ಕಾರ ಒಂದು ಲೀಸ್ ಮೇಲೆ ಗುಜರಾತ್ ಟೂಲ್ ರೂಮ್ ಕಂಪ್ನಿಗೆ ಕೊಟ್ಟಿದೆ. ಗುಜರಾತ್ ಟೂಲ್ ರೂಮ್ has embarked on a transformative journey into the renewable energy sector with the acquisition of 65 acres of land on a long-term lease. ನಾ ಹೇಳಿದೆ ಲಾಂಗ್ ಟರ್ಮ್ ಲೀಸ್ ಮೇಲೆ ಗುಜರಾತ್ನಲ್ಲಿ ಕೊಟ್ಟಿದ್ದಾರೆ. ದಿಸ್ ಸ್ಟ್ರಾಟಜಿಕ್ ಮೂವ್ ಅಂಡರ್ಕ್ರಾಸ್ ಗುಜರಾತ್ ಟೂಲ್ ರೂಮ್ಸ್ ಕಮಿಟ್ಮೆಂಟ್ ಟು ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಆ್ಯಂಡ್ ಮಾರ್ಕ್ಸ್ ಅ ಸಿಗ್ನಿಫಿಕೆಂಟ್ ಡೈವರ್ಸಿಫಿಕೇಷನ್ ಆಫ್ ಇಟ್ಸ್ ಬಿಸ್ನೆಸ್ ಪೋರ್ಟ್ಫೋಲಿಯೋ. ಬಿಸ್ನೆಸ್ಸು ಡಿಫ್ರೆಂಟ್ ಬೇರೆಯೇ ಇದೆ. ಅದ್ರ ಜೊತೆಗೆ ಈ ಒಂದು ಹೈಬ್ರಿಡ್ ಪವರ್ ಪ್ಲ್ಯಾಂಟ್ ಏನಿದೆಯಲ್ಲ, ಪ್ರೊಜೆಕ್ಷನ್ನು ಸೋಲಾರು, ವಿಂಡ್ ಎನರ್ಜಿ, ಇವಕ್ಕೆ ಹೈಬ್ರಿಡ್ ಅಂತಾರೆ. ಹೀಗಾಗಿ ಇದು ಒಂದು ಈ ಗುಜರಾತ್ ಟೂಲ್ ರೂಮ್ಗೆ ಒಂದು ಬೂಸ್ಟಪ್ ಸಿಗುತ್ತೆ ಅಂತ ಹೇಳ್ಬೋದು. ಗುಜರಾತ್ ಟೂಲ್ ರೂಮು ಬಿಸ್ನೆಸ್ ಅದು ನೋಡೋದಾದರೆ ಇದು 1991ರಲ್ಲಿ ಸ್ಥಾಪನೆ ಆಗಿದ್ದು. ಹಾಗೆ ಸ್ವಲ್ಪ ಹೈಲೈಟ್ ಮಾಡೋದಾದರೆ ಗುಜರಾತ್ ಟೂಲ್ ರೂಮ್ ಈಸ್ ಇನ್ ದ ಬಿಸ್ನೆಸ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಆಪರೇಷನ್ ಆಫ್ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಆ್ಯಂಡ್ ಅದರ್ ಅಲೈಡ್ ಆ್ಯಕ್ಟಿವಿಟೀಸ್. ನೋಡಿ, ಮೈನ್ಸು, ಮಿನರಲ್ಸು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಟೂಲ್ಸು, ಪ್ರಾಜೆಕ್ಟು ಅದೆಲ್ಲ ಮಾಡ್ತಾ ಇರ್ಬೋದು. ನೋಡಿ, ಗುಜರಾತ್ ಟೂಲ್ ರೂಮ್ಗೆ ಸಂಬಂಧಪಟ್ಟಂತೆ ಇದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ನು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗಿರ್ಬೋದು, ಹಾಗೆ ಮೈನಿಂಗ್ ಬಿಸ್ನೆಸ್ಸು, ಮೈನಿಂಗ್ ಟೂಲ್ ತಾನೇ ಮಾಡಲ್ಲ, ಮೈನಿಂಗ್ ಬಿಸ್ನೆಸ್ಸಲ್ಲಿ ಎಕ್ವಿಪ್ಮೆಂಟ್ ಸಪ್ಲೈ ಮಾಡೋದು, ಟೂಲ್ ರೂಮ್ ಸಪ್ಲೈ ಮಾಡೋದು, ಈ ಥರ ಎಲ್ಲ ಮಾಡುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟು ಜೆಮ್ಸ್ಟೋನ್ ಆ್ಯಕ್ಟಿವಿಟೀಸ್ನಲ್ಲಿ ಕೂಡ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಇದೆ ಇವ್ರದ್ದು. ನೋಡಿ, ಮಾರ್ಕೆಟ್ ಕ್ಯಾಪಿಟಲ್ ಕೇವಲ 171 ಕೋಟಿ ಇದೆ. ಮೈಕ್ರೋ ಕ್ಯಾಪ್ ಕಂಪ್ನಿ, ನಾನು ಸ್ಮಾಲ್ ಕ್ಯಾಪ್ ಅಂದೆ, ಮೈಕ್ರೋ ಕ್ಯಾಪ್ ಕಂಪ್ನಿ ಇದು ಇತ್ತೀಚೆಗೆ ಲಿಸ್ಟಿಂಗ್ ಆಗಿದೆ. ಇದರ ಶೇರ್ ಬೆಲೆ ಇವತ್ತಿಂದು 30.7 ಇದೆ. ಹೈ ಎಷ್ಟು 63 ಆಗಿತ್ತು, ಲೋ 11. ಸ್ಟಾಕ್ PE 9.68 ಇದೆ. ಡಿವಿಡೆಂಡ್ ಈಲ್ಡ್ ನೋಡಿ 3.26 ಡಿವಿಡೆಂಡ್ ಈಲ್ಡು, ಆಶ್ಚರ್ಯ ಆಗುತ್ತೆ. ಡಿವಿಡೆಂಡ್ ಈಲ್ಡ್ 3.26 ಇದೆ. ನೋಡಿ, 2023ರಲ್ಲಿ ಲಿಸ್ಟಿಂಗ್ ಆಗಿರೋದು ಇದು. ಸೊ ಮಂತ್ಲಿ ಚಾರ್ಟ್ ಇದು. ಹೈ 64 ಆಗಿತ್ತು, ಇವಾಗ ಪ್ರೆಸೆಂಟ್ 31 ರೂಪೀಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಮತ್ತು ಇದ್ರದ್ದು ಒಂದು ಡೀಟೇಲ್ಸ್ ನೋಡೋದಾದರೆ ನೋಡಿ, 5 ಔಟ್ ಆಫ್ 5 ಔಟ್ಸ್ಟ್ಯಾಂಡಿಂಗ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಅಂತಿದ್ದಾರೆ, 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 3 ಔಟ್ ಆಫ್ 5 ಎವರೇಜ್ ಅಂತಿದ್ದಾರೆ. 1 ಇಯರ್ ರಿಟರ್ನು ತೋರಿಸ್ತಾ ಇಲ್ಲೇ, ಯಾಕಂದರೆ ಇನ್ನೂ ರಿಸಲ್ಟ್ಸು ಅನೌನ್ಸ್ ಆಗಿಲ್ಲ. ಹಾಗೆ 52 ಸೆಕ್ಟರ್ ರಿಟರ್ನ್ ಇದೆ ಸ್ನೇಹಿತರೆ. ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಲೇಟೆಸ್ಟ್ ಇದೆ. ಏನಂದರೆ ಪ್ರೊಮೋಟರ್ಸು ಯಾವುದೇ ಹೋಲ್ಡಿಂಗ್ಸ್ ಇಲ್ಲ ಇಲ್ಲಿ. ನಾನ್ ಇನ್ಸ್ಟಿಟ್ಯೂಷನ್ 99% ಇದ್ದಾರೆ. 0.28 ಮ್ಯೂಚುವಲ್ ಫಂಡ್ಸ್ನವರು ಇದ್ದಾರೆ. ಇದನ್ನೊಂದು ವಿಚಾರ ಮಾಡಬೇಕಾಗುತ್ತೆ. ಸುಮ್ಮನೆ ಇನ್ವೆಸ್ಟ್ ಮಾಡೋದ್ರಿಂದ ಉಪಯೋಗ ಆಗಲ್ಲ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ವೆರಿ ಬ್ಯಾಡ್ ಅಂತ ಹೇಳ್ಬೋದು. ಗುಜರಾತ್ ಟೂಲ್ ರೂಮ್ ಲಿಮಿಟೆಡ್. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು
ಗೋಕುಲ್ ಅಗ್ರೋ ರಿಸೋರ್ಸಸ್ ಲಿಮಿಟೆಡ್ ಅಂತೇಳಿ. ಗೋಕುಲ್ ಅಗ್ರೋ ರಿಸೋರ್ಸಸ್ ಇವತ್ತಿನ ಶೇರ್ ಬೆಲೆ 147 ಇದೆ. ಇದು ಕೂಡ ಗುಜರಾತಿನ ಕಂಪನಿ ಸ್ನೇಹಿತರೆ. ನೋಡಿ, ಗೋಕುಲ್ ಅಗ್ರೋಗೆ ಸಂಬಂಧಪಟ್ಟಂತೆ ₹50 crores 50 ಕೋಟಿಯ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಮಲ್ಟಿ ಬ್ಯಾಗರ್ ಸ್ಮಾಲ್ ಕ್ಯಾಪ್ ಕಂಪ್ನಿ ರಿಸೀವ್ಸ್ ಅಪ್ರೂವಲ್ ಲೆಟರ್ ಫ್ರಾಮ್ ಗುಜರಾತ್ ಎನರ್ಜಿ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಫಾರ್ ಸೋಲಾರ್ ಪವರ್ ಪ್ರಾಜೆಕ್ಟ್. ಈಗಲೇ ಹೇಳಿದೆ, ಪ್ರತಿಯೊಂದು ಕಂಪ್ನಿಗಳು, ಸಾಕಷ್ಟು ಕಂಪ್ನಿಗಳು ಸ್ಪೆಷಲಿ ಗುಜರಾತ್ನಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಮೇಲೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೈಬ್ರಿಡ್ ಎನರ್ಜಿ ಪ್ರೊಡಕ್ಷನ್ ಮಾಡಲಿಕ್ಕೆ ತುಂಬ ಆಸಕ್ತಿ ತೋರಿಸ್ತಾ ಇವೆ. ಅದರಲ್ಲಿ ಯಾವುದು, ಇದು ಕೂಡ ಒಂದು ಅಗ್ರೋ ಕಂಪ್ನಿ, ಗುಜರಾತ್ ಅಗ್ರೋ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಆದರೆ ಇದು ಗೋಕುಲ್ ಅಗ್ರೋ ರಿಸೋರ್ಸಸ್ ಲಿಮಿಟೆಡ್ ಏನಿದೆಯಲ್ಲ, ಆಲ್ರೆಡಿ ಮಲ್ಟಿ ಬ್ಯಾಗರ್ ಆಗಿದೆ, ಹ್ಯೂಜ್ ರಿಟರ್ನ್ಸ್ ಕೊಟ್ಟಿದೆ. ನೋಡಿ, ಮಲ್ಟಿ ಬ್ಯಾಗರ್ ರಿಟರ್ನ್ಸು ಒಂದು 3 yearsನಲ್ಲಿ ಒಂದು 587% ರಿಟರ್ನ್ಸ್ ಕೊಟ್ಟಿದೆ 3 yearsನಲ್ಲಿ, ಮತ್ತು 1600% 5 ವರ್ಷದಲ್ಲಿ ರಿಟರ್ನ್ಸ್ ಕೊಟ್ಟಿದೆ. ಒಳ್ಳೆಯದಂತ ಹೇಳ್ತು. ಇವಾಗ ಏನು ಮಾಡ್ತಾ ಇದೆ, ಪವರ್ ಎನರ್ಜಿ ಸೆಕ್ಟರ್ನಲ್ಲಿ ಎಂಟರ್ ಆಗ್ತಾ ಇದೆ. ಆದರೆ ಗೋಕುಲ್ ಅಗ್ರೋ ರಿಸೋರ್ಸಸ್ದು ಮೇನ್ ಬಿಸ್ನೆಸ್ ಏನಿತ್ತಂದರೆ ಎಡಿಬಲ್ ಆಯಿಲ್ದು ಮೇನ್ ಬಿಸ್ನೆಸ್ ಇತ್ತಿದು. ಇರಲಿ, ಗೋಕುಲ್ ಅಗ್ರೋ ರಿಸೋರ್ಸಸ್ ಲಿಮಿಟೆಡ್ ಹ್ಯಾಸ್ ರಿಸೀವ್ಡ್ ಅಪ್ರೂವಲ್ ಫ್ರಾಮ್ ಗುಜರಾತ್ ಎನರ್ಜಿ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಟು ಡೆವಲಪ್ 10 megawatt ಸೋಲಾರ್ ಪವರ್ ಪ್ರಾಜೆಕ್ಟ್. ನೋಡಿ, 10 megawatt ಸೋಲಾರ್ ಪವರ್ ಜನರೇಟ್ ಮಾಡಲಿಕ್ಕೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಹಾಗೆ ದಾಲ್ಪುರ ವಿಲೇಜ್ ಹತ್ರ ಒಂದು ಇದಕ್ಕೆ ಸ್ಥಳ ಕೊಟ್ಟಿದ್ದಾರೆ, ಇದಕ್ಕೆ ಸೋಲಾರ್ ಎನರ್ಜಿ ಜನರೇಟ್ ಮಾಡಲಿಕ್ಕೆ ಅಂತ ಹೇಳ್ಬೋದು. ಇದು ಒಂದು ಎಷ್ಟು 50 ಕೋಟಿಯ ಒಂದು ಡೀಲು ಇದು. ಗೋಕುಲ್ ಅಗ್ರೋ ಲಿಮಿಟೆಡ್ನವ್ರದ್ದು ಮೇನ್ ಬಿಸ್ನೆಸ್ಸು ಎಡಿಬಲ್ ಆಯಿಲ್, ಅಂದರೆ ವನಸ್ಪತಿ ಜನ್ಯ ಒಂದು ಆಯಿಲ್ ಅಂತ ಹೇಳ್ಬೋದು. ಅದರದ್ದೇ ಮೇನ್ ಬಿಸ್ನೆಸ್ಸು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದಾರೆ ಅವರು. ಇತ್ತೀಚೆಗೆ ಏನಾಗಿದೆ, 2 ದಿನದ ಕೆಳಗಡೆ ಒಂದು 50 ಕೋಟಿ ಆರ್ಡ್ರ್ ಸಿಕ್ಕಿದೆ. ಏನಕ್ಕೆ, ಸೋಲಾರ್ ಪವರ್ ಜನರೇಟ್ ಮಾಡಲಿಕ್ಕೆ ಗುಜರಾತ್ನಲ್ಲಿ. ಸೊ ಈ ಥರದ್ದೊಂದು ಬ್ರ್ಯಾಂಡ್ಸು ಮೊದಲೇ ಇದ್ವು ಇದ್ರದ್ದು. ಸೊ ಈ ಥರ ಎಲ್ಲ ಬ್ರ್ಯಾಂಡ್ಸು ಗೋಕುಲ್ ಅಗ್ರೋ ಪ್ರೊಡ್ಯೂಸ್ ಮಾಡ್ತಾಯಿದ್ರು ಸ್ನೇಹಿತರೆ. ಓಕೆ, ಈ ಥರ ಬ್ರ್ಯಾಂಡ್ಸ್ ಇದೆ. ಇಸ್ ಕ್ಲೈಂಟ್ಸ್ ಅಂತಲೂ ಹೇಳ್ಬೋದು ಇವ್ರದ್ದು. ನೋಡಿ, ಮಾರ್ಕೆಟ್ ಕ್ಯಾಪು 2184 ಕೋಟಿ, ಸ್ಮಾಲ್ ಕ್ಯಾಪ್ ಕಂಪ್ನಿ. ಕರೆಂಟ್ ಪ್ರೈಸು 148 ಇದೆ ಶೇರ್ ಬೆಲೆ. ಹೈ 156, ಲೋ 94. ಇದ್ರ ಬಗ್ಗೆ ವಿಚಾರ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿರಿ ಗೋಕುಲ್ ಅಗ್ರೋ ರಿಸೋರ್ಸಸ್ಸು. ಹಾಗೆ ಸ್ಟಾಕ್ ಪಿ ಕೂಡ ಚೆನ್ನಾಗಿದೆ, 17 ಇದೆ. ಬುಕ್ ವ್ಯಾಲ್ಯೂ 48. ಓಕೆ, ಡಿವಿಡೆಂಡ್ ಇಲ್ಲ. 2 out of 5 ಫೈನಾನ್ಷಿಯಲ್ ಟ್ರೆಂಡ್ಸು ಫ್ಲ್ಯಾಟ್ ಇದೆ. 4 out of 5 ಅಟ್ರಾಕ್ಟಿವ್, 3 out of 5 ಎವರೇಜ್ ಕ್ವಾಲಿಟಿ ಅಂತಿದ್ದಾರೆ. 1 year ರಿಟರ್ನ್ 36% ಇದೆ. ಓಕೆ, ಸೆಕ್ಟರ್ ರಿಟರ್ನ್ 644 ಇದೆ. ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ ಪ್ರೊಮೋಟರ್ಸು 73%, FIIs ಇದ್ದಾರೆ 0.76, ನಾನ್ ಇನ್ಸ್ಟಿಟ್ಯೂಷನ್ 25% ಸ್ನೇಹಿತರೆ. ಗೋಕುಲ್ ಅಗ್ರೋ ಸರ್ವಿಸಸ್ ಲಿಮಿಟೆಡ್. ಥರ್ಡ್ ಸ್ಟಾಕ್ ಬಂದುಬಿಟ್ಟು ಮುಕ್ಕಾ ಪ್ರೋಟೀನ್ಸ್ ಲಿಮಿಟೆಡ್ ಅಂತೇಳಿ. ಇದು ಕೂಡ ಲೇಟೆಸ್ಟ್ ಲಾಂಚ್ ಆಗಿರ್ತಕ್ಕಂಥ ಸ್ಟಾಕ್. ಇದು ಲೇಟೆಸ್ಟ್ ಲಿಸ್ಟಿಂಗ್ ಸ್ಟಾಕು. ಇದನ್ನು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ, ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 35 ರೂಪಾಯಿ ಇದೆ ಪ್ರೆಸೆಂಟ್ ಪ್ರೈಸ್ ಇದ್ರದ್ದು. ಸೊ ವೆರಿ ಗುಡ್ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿದೆ ಇದ್ರದ್ದು, ಹೇಳ್ತಾ ಹೋಗ್ತೀನಿ. ಮೊದಲು ಇದ್ರದ್ದು ನೋಡಿ, 43 ಹೈ ಇದೆ, ಇವತ್ತಿನ ಬೆಲೆ 35 ಇದೆ, ಲೋ 33. ನೋಡಿ ಎಷ್ಟು ಚೆನ್ನಾಗಿ ರೇಂಜ್ ಇದೆ. ಹಾಗೆ ಇದು ಸೆಕ್ಟರ್ ಯಾವುದಪ್ಪ ಅಂದರೆ ಅಗ್ರಿಕಲ್ಚರ್ನಲ್ಲಿ ಬರುತ್ತೆ. ನಾನು ಗೋಕುಲ್ ಅಗ್ರೋದು ತೊಗೊಂಡಿರೋದ್ರಿಂದ ಇದನ್ನು ಕೂಡ ಕವರ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ವೀಕ್ಷಕರು ಕೇಳಿರ್ತಕ್ಕಂಥ ನೆಕ್ಸ್ಟ್ ಸ್ಟಾಕ್ ಅದು ಅಗ್ರೋಗೆ ಸಂಬಂಧಪಟ್ಟಿರೋದು, ಅದನ್ನು ಹೇಳ್ತಾ ಹೋಗ್ತೇನೆ. ಮತ್ತು ಮಾರ್ಕೆಟ್ ಕ್ಯಾಪಿಟಲ್ ನೋಡಿ, ಇದು ಸ್ಮಾಲ್ ಕ್ಯಾಪು 1059 ಇದೆ ಕ್ರೋರ್ಸು. ಮತ್ತು ರಿಟರ್ನ್ಸು 1 year ರಿಟರ್ನ್ ಇಲ್ಲ, ಯಾಕೆಂದರೆ ಲಾಂಚ್ ಆಗಿ ಕೇವಲ 1 ತಿಂಗಳಾಗಿದೆ. 35% ಸೆಕ್ಟರ್ ರಿಟರ್ನ್ ಇದೆ. ಇನ್ನು ಫೈನಾನ್ಷಿಯಲ್ ಟ್ರೆಂಡ್ಸು ಹೇಗಿದೆ ಇದರದ್ದು ನೋಡೋದಾದರೆ 2 out of 5 ಎಕ್ಸ್ಪೆನ್ಸಿವ್, 3 out of 5 ಎವರೇಜ್ ಕ್ವಾಲಿಟಿ ಅಂತಿದ್ದಾರೆ. ಮತ್ತು PE ರೇಷಿಯೋ 27 ಇದೆ. ROE ನೋಡಿ 32 ಪಾಯಿಂಟ್. ಓಕೆ,
ಲೇಟೆಸ್ಟ್ ROC 18 ಇದೆ. ಡಿವಿಡೆಂಡ್ ನಾಟ್ ಎಟ್. ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ತುಂಬ ಚೆನ್ನಾಗಿದೆ ಇದರದು. ಮುಕ್ಕಾ ಪ್ರೋಟೀನ್ಸ್ ಲಿಮಿಟೆಡ್ ಅಂತೇಳಿ ಕೇಳಿರ್ತೀರ ನೀವು ಮೋಸ್ಟ್ಲಿ, ಗಮನ ಇಲ್ಲಾಂದರೆ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ಪ್ರೊಮೋಟರ್ಸ್ 73, FIIs 6.46, DIIs 18% ನಾನ್ ಇನ್ಸ್ಟಿಟ್ಯೂಷನ್. ಸೊ FIIs ತುಂಬ ಆಸಕ್ತಿ ತೋರಿಸಿದ್ದಾರೆ ಇದರಲ್ಲಿ, ನ್ಯೂಲಿ ಲಾಂಚ್ಡ್ ಮುಕ್ಕಾ ಪ್ರೋಟೀನ್ಸ್ನಲ್ಲಿ. ಇದು ಏನು ಬಿಸ್ನೆಸ್ ಮಾಡುತ್ತೆ ನೋಡೋಣ. ಮುಕ್ಕಾ ಪ್ರೋಟೀನ್ಸು 2003ನಲ್ಲಿ ಸ್ಥಾಪನೆ ಆಗಿರೋದು. ಇಟ್ ಈಸ್ ಆ್ಯನ್ ಆ್ಯನಿಮಲ್ ಪ್ರೋಟೀನ್ ಕಂಪ್ನಿ ಪ್ರೈಮರಿಲಿ ಎಂಗೇಜ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಫಿಶ್ ಮೀಲ್, ಫಿಶ್ ಆಯಿಲ್ ಆ್ಯಂಡ್ ಫಿಶ್ ಸಾಲ್ಯುಬಲ್ ಪೇಸ್ಟ್, ಆ್ಯಸ್ ವೆಲ್ ಆ್ಯಸ್ ಡೆವಲಪಿಂಗ್ ಆಲ್ಟರ್ನೇಟಿವ್ ಪ್ರೋಟೀನ್ಸ್ ಸಚ್ ಆಸ್ ಬ್ಲ್ಯಾಕ್ ಸೋಲ್ಜರ್ ಫ್ಲೈ, BSF ಅಂತಾರೆ, ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಇನ್ಸೆಕ್ಟ್ ಮೀಲ್ ಇನ್ ದ ಆ್ಯನಿಮಲ್ ಫುಡ್ ಸೆಗ್ಮೆಂಟ್. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿನಿ. ಕಂಪ್ಲೀಟ್ ಇದ್ರದ್ದು ಆ್ಯನಿಮಲ್ ಪ್ರೋಟೀನ್ಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಸು, ಸ್ಪೆಷಲಿ ಫಿಶ್ಗೆ ಜಾಸ್ತಿ ಕಾನ್ಸಂಟ್ರೇಟು ಮತ್ತೊಂದು ಫೋಕಸ್ ಮಾಡಿದ್ದಾರೆ. ಫಿಶ್ ಮೀಲ್ ಆ್ಯಸ್ ವೆಲ್ ಆ್ಯಸ್ ಫಿಶ್ ಆಯಿಲ್ ಹಾಗೆ ಫಿಶ್ ಸಾಲ್ಯುಬಲ್ ಪೇಸ್ಟು, ಇದು ಮೇನ್ ಅಂತ ಹೇಳ್ಬೋದು. ತುಂಬ ಎಕ್ಸ್ಪೋರ್ಟ್ ಆಗ್ತಾಯಿದೆ ಆಲ್ ಓವರ್ ಇಂಡಿಯಾ ಕೂಡ. ತುಂಬ ಚೆನ್ನಾಗಿ ಇದರದ ಒಂದು ಬ್ರ್ಯಾಂಡ್ಸ್ ಹೊರಗಡೆ ಬರ್ತಾ ಇವೆ ಸ್ನೇಹಿತರೆ. ಮುಕ್ಕಾ ಪ್ರೋಟೀನ್ಸ್ ಲಿಮಿಟೆಡ್. ಹಾಗೂ ಕೊನೆಯದಾಗಿ ಸ್ಪ್ರೈಟ್ ಅಗ್ರೋ ಲಿಮಿಟೆಡ್ ಅಂತೇಳಿ ಶೇರ್ನ ಹೆಸರು. ನಮ್ಮ ವೀಕ್ಷಕರು ಒಬ್ಬರು ಸ್ಪ್ರೈಟ್ ಅಗ್ರೋ ಬಗ್ಗೆ ತಿಳಿಸಿ ಅಂತ ಕೇಳಿದರು. ಸೊ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದನ್ನ ಕವರೇಜ್ ಮಾಡ್ತಾಯಿದ್ದೀನಿ. ಇವತ್ತಿನ ಶೇರ್ ಬೆಲೆ 36 ಇದೆ. ಸ್ಪ್ರೈಟ್ ಅಗ್ರೋ ಲಿಮಿಟೆಡ್ ಇದ್ರದ್ದು ಸ್ಟಡಿ ಮಾಡಿದಾಗ ನೋಡಿ ನಿಮಗೆ ಅದರದ್ದು ಚಾರ್ಟ್ ತೋರಿಸ್ತೀನಿ. ಸ್ಪ್ರೈಟ್ ಅಗ್ರೋ ಲಾಂಚ್ ಆಗಿ ತುಂಬ ವರ್ಷ ಆಯಿತು, ಲಿಸ್ಟಿಂಗ್ ಆಗಿ. ಇದು ಮಂತ್ಲಿ ಚಾರ್ಟ್. ಇದು ನೋಡಿ ಹೇಗೆ ಆಲ್ಮೋಸ್ಟ್ ಅಲ್ಲೂ ₹2 ಇದ್ದಿದ್ದು ತುಂಬ ದಿನಗಳಿಂದ ಸಡನ್ನಾಗಿ 2023 ನವಂಬರ್ ಡಿಸೆಂಬರ್ನಲ್ಲಿ ಜಂಪ್ ಆಗಿದೆ. ಒನ್ ವೇ ರ್ಯಾಲಿ ಕೊಟ್ಟಿದೆ ನೋಡಿ, ಹ್ಯೂಜ್ ಒನ್ ವೇ ರ್ಯಾಲಿ ಕೊಟ್ಟಿದೆ. ಆಲ್ರೆಡಿ ₹2 ಇದ್ದಿದ್ದು ₹36 ಆಗಿದೆ. ಹೀಗಾಗಿ ಬೇಸ್ಮೆಂಟ್ನಲ್ಲಿ ನಂಗೆ ತಿಳಿಮಟ್ಟಿಗೆ ₹10 ಒಳಗಡೆ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಅದನ್ನು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡೋದು ತುಂಬ ಬೆಟರ್ ಅಂತ ಹೇಳ್ತೀನಿ. ಇವಾಗ ಇನ್ವೆಸ್ಟ್ ಮಾಡೋದು ಒಂದು ಮೂರ್ಖತನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ಸ್ಪ್ರೈಟ್ ಅಗ್ರೋ ಲಿಮಿಟೆಡ್ ಏನಿದೆಯಲ್ಲ, ಸೊ ಅಷ್ಟೊಂದು ಪೊಟೆನ್ಷಿಯಲ್ ಇಲ್ಲ ಈ ಸ್ಟಾಕ್ನಲ್ಲಿ. ಅದರದ್ದು ಇನ್ನೂ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ನೋಡಿ. ಬಟ್ ಇದರ ಚಾರ್ಟ್ ಪ್ಯಾಟರ್ನ್ ಮಾತ್ರ ವೆರಿ ವೀಕ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ₹65 65 ಪೈಸೆ, ಸಾರಿ, ಕೇವಲ 65 ಪೈಸೆ 52 ವೀಕ್ ಲೋ ಇತ್ತು. ಅದೇ ₹36.55 52 ವೀಕ್ ಹೈ ಆಗಿದೆ. ಆಲ್ರೆಡಿ ಇವತ್ತಿನ ಬೆಲೆ ₹36.55 ಇದೆ. ಹೈ ಟಚ್ ಆಗಿದೆ ಆಲ್ರೆಡಿ. ಇವಾಗ ಇದೇನಾದರೂ 40 ಕ್ರಾಸ್ ಆಗಿ ಸಸ್ಟೇನ್ ಆದರೆ ಮುಂದುವರಿಬೋದು. ಅದರ್ವೈಸ್ ಯಾವಾಗ ಮತ್ತೆ ಲೋವರ್ ಸರ್ಕಿಟ್ ಕೊಡುತ್ತೆ ಗೊತ್ತಿಲ್ಲ. ಅಪ್ಪರ್ ಸರ್ಕಿಟ್ ಕಂಟಿನ್ಯೂಯಸ್ ಆಗಿ ಸುಮಾರು 6 ತಿಂಗಳು ಅಪ್ಪರ್ ಸರ್ಕಿಟ್ ಕೊಟ್ಟಿದೆ ಇದು. ಹೀಗಾಗಿ ಇದರ ಬಗ್ಗೆ ಜಾಗ್ರತೆ ಇರಲಿ ಅಂತ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಬೇರೆ ಯಾರಾದರೂ ಈ ಸ್ಟಾಕ್ ಇದ್ದರೆ ಅವರು ಕೂಡ ಒಂದು ನೋಡ್ಕೊಳ್ಳಿ. ಯಾವುದು ಇದು ಸೆಕ್ಟರ್ ಟೆಕ್ಸ್ಟೈಲ್ನಲ್ಲಿ ಬರುತ್ತೆ ನೋಡಿ. ಇದು ಮೈಕ್ರೋ ಕ್ಯಾಪು ಟೆಕ್ಸ್ಟೈಲ್ ಇಂಡಸ್ಟ್ರಿ ಬರುತ್ತೆ. ಸೊ ಮಾರ್ಕೆಟ್ ಕ್ಯಾಪಿಟಲು 1835 ಇದೆ. ಸೊ ಇದು ಬೂಮಪ್ ಆಗಬೇಕಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಏನಾದರೂ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಅಥವಾ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಸಹಾಯ ಹಸ್ತ ಸಿಗಬೇಕು. 1 ಇಯರ್ ರಿಟರ್ನ್ ತೋರಿಸ್ತಾ ಇಲ್ಲ. ಸೆಕ್ಟರ್ ರಿಟರ್ನ್ 33% ಇದೆ. ಫೈನಾನ್ಷಿಯಲ್ ಟ್ರೆಂಡ್ಸ್ ನೋಡಿಬಿಡೋಣ, ಗೊತ್ತಾಗುತ್ತೆ ಏನಂತೇಳಿ. ನೋಡಿ 4 ಔಟ್ ಆಫ್ 5 ವೆರಿ ಪಾಸಿಟಿವ್ ಅಂತಿದ್ದಾರೆ. ಮತ್ತು ಇದರ ಶೇರ್ ಹೋಲ್ಡಿಂಗ್ ಪಿ ರೇಷಿಯೋ ಅದು ಏನೂ ತೋರಿಸ್ತಾ ಇಲ್ಲ ಇದರಲ್ಲಿ. ನಾನು 2-3 ಸೈಟ್ ನೋಡಿದೆ. ನೋಡಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, ಅಷ್ಟರ ಮೇಲೆ ನೀವು ತಿಳ್ಕೊಬೇಕು. ಇದರಲ್ಲಿ ಹೂಡಿಕೆ ಮಾಡಿದರೆ ದಯವಿಟ್ಟು ತಕ್ಕೊಂಬಿಡಿ. ನೋಡಿ ಮಾರ್ಚ್ 24ವರೆಗಿನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ನೋಡಿ. ಪ್ರೊಮೋಟರ್ಸು 0 ಇದ್ದಾರೆ, ನಾನ್ ಇನ್ಸ್ಟಿಟ್ಯೂಷನ್ 100% ಇದ್ದಾರೆ. ಇದರಲ್ಲಿ ಯಾವುದೇ FIIs ಇಲ್ಲ, ಪ್ರೊಮೋಟರ್ಸ್ ಇಲ್ಲ. ಪ್ರೊಮೋಟರ್ಸ್ ಶೇರ್ ಹೋಲ್ಡಿಂಗ್ಸ್ ಸ್ಟೇಕೇ ಇಲ್ಲ, ಪ್ರೊಮೋಟರ್ಸ್ ಸ್ಟೇಕ್ ಇಲ್ಲ, FIIs ಇಲ್ಲ, ಮ್ಯೂಚುವಲ್ ಫಂಡ್ಸ್ ಇಲ್ಲ, ಇನ್ಶೂರೆನ್ಸು, ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಕಂಪ್ಲೀಟ್ ಬೇರೆದವ್ರ ಮೇಲೆ ಹೊಣೆ ಹಾಕಿದ್ದಾರೆ ಇವರು. ಸೊ ಬಿ ಕೇರ್ಫುಲ್ ಇನ್ ದಿಸ್ ಸ್ಟಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ವೀಕ್ಷಕರು ಹೇಳಿದರೆ ಇದೊಂದು ಸ್ಟಾಕು ಕವರೇಜ್ ಮಾಡಿದ್ದೀನಿ. ಸೊ ಈ ಒಂದು ಚಿಕ್ಕ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನೇ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.